ಸೊ ಹೌ ಟು ಪ್ಲ್ಯಾನ್ ಯೋರ್ ಮೋಟರ್ಸೈಕಲ್ ಟ್ರಿಪ್. ಸೊ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಅಂತ ಯಾವುದೂ ಇಲ್ಲ. ಬಟ್ ನಂದು ಏನು ಒಪಿನಿಯನ್ ಇದೆ ಈ ವಿಚಾರದಲ್ಲಿ ಅದನ್ನು ಹೇಳ್ತೀನಿ. ಬಿಕಾಸ್ ದಿಸ್ ಇಸ್ ಅ ವೆರಿ ಸಬ್ಜೆಕ್ಟಿವ್ ಒಪಿನಿಯನು. ಒಬ್ಬೊಬ್ಬರದ್ದು ಒಂದೊಂದು ಥರ ಒಪಿನಿಯನ್ ಇರುತ್ತೆ. ಸೊ ನಾನು ಇವಾಗ ನಂದು ಒಪಿನಿಯನ್ ಹೇಳ್ತೀನಿ. ಬಿಕಾಸ್ ನಾನು ರೀಸೆಂಟ್ಲಿ ಒಂದು ಟ್ರಿಪ್ ಮಾಡಿದ್ದೆ ಮಂಗಳೂರು, ಗೋಕರ್ಣ ಹಾಗೂ ಹಂಪಿಗೆ. ಸೊ ಈ 3 ಪ್ಲೇಸಸ್ ವಿಸಿಟ್ ಮಾಡಿರೋದ್ರಲ್ಲಿ ನಾನು ಏನೇನು ಮಾಡಿದ್ದೆ ಪ್ಲ್ಯಾನು ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಇನ್ ಜನರಲ್ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಏನು ಮಾಡಬೇಕಂತ ಬೇಸ್ಡ್ ಆನ್ ದಿಸ್ ಎಕ್ಸಾಂಪಲು ನಿಮಗೆ ಐಡಿಯಾ ಬಂದುಬಿಡುತ್ತೆ ಯಾವ ಥರ ನೀವು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಫಸ್ಟ್ಲಿ ಐ ನೋ ದ್ಯಾಟ್ ದೇರ್ ಆರ್ 2 ಟೈಪ್ಸ್ ಆಫ್ ಎಕ್ಸ್ಟ್ರೀಮ್ ಪ್ಲ್ಯಾನರ್ಸು. ಸೊ ಒಬ್ಬರು ಬಂದುಬಿಟ್ಟು ಒಂದು ಕ್ರೇಜಿ ಪ್ಲ್ಯಾನರ್, ಅಂದರೆ ಅವರು ಪ್ರತಿಯೊಂದು ಪ್ಲೇಸು ಎಲ್ಲಿ ಹೋಗ್ತಾರೆ, ಏನು ಎಕ್ಸಾಕ್ಟ್ಲಿ ಮಾಡ್ತಾರೆ, ಏನು ಎಕ್ಸಾಕ್ಟ್ಲಿ ತಿಂತಾರೆ, ಅದ್ರದ್ದು ಕಂಪ್ಲೀಟ್ ಎಟರ್ನರಿನ ಅವರು ಇಟ್ಕೊಂಡಿರ್ತಾರೆ. ಸೊ ಈ ಥರ ಪೀಪಲು ಐ ವುಡ್ ಸೇ ಐ ನೋ ಇಟ್ಸ್ ಅ ಗುಡ್ ಥಿಂಗ್ ದಟ್ ನೀವು ತುಂಬ ಕ್ಲೀನಾಗಿ ಪ್ಲ್ಯಾನ್ ಮಾಡಿದೆ, ಯು ವಿಲ್ ಬಿ ಏಬಲ್ ಟು ಡೂ ಥಿಂಗ್ಸ್ ಪ್ರಾಪರ್ಲಿ. ಬಟ್ ನನ್ನ ಪ್ರಕಾರ ಜನರಲಿ ವಾಟ್ ಹ್ಯಾಪನ್ಸ್ ಇಸ್ ನೀವು ಏನು ಅಂದ್ಕೊಂಡಿರ್ತೀರ ಅದು 100% ಯಾವಾಗಲೂ ಆಗಲ್ಲ. ನೀವು ಯಾವುದೇ ಪ್ಲೇಸ್ ಹೋದ್ರೂ ದೇರ್ ಆರ್ ಥಿಂಗ್ಸ್ ವಿಚ್ ಮೈಟ್ ಚೇಂಜ್. ಮೇ ಬಿ ವೆದರ್ ಕಂಡೀಷನ್ ಚೇಂಜ್ ಆಗ್ಬೋದು, ಮೇ ಬಿ ರೋಡ್ ಒಂದು ಪ್ಲೇಸಲ್ಲಿ ಅಲ್ಲಿ ಇಲ್ಲದೆ ಇರ್ಬೋದು, ಆರ್ ನೀವು ಯಾವುದೋ ಫುಡ್ ಪ್ಲೇಸ್ನ ವಿಸಿಟ್ ಮಾಡಬೇಕಂತ ಇದ್ದೀರಾ ಅದು ಕ್ಲೋಸ್ ಆಗಿರ್ಬೋದು, ಆರ್ ಆ ಫುಡ್ಡೇ ಅವೈಲೇಬಲ್ ಇಲ್ಲದೆ ಇರ್ಬೋದು. ಸೊ ಅನ್ಸರ್ಟನಿಟೀಸ್ ಅಂತೂ ಡೆಫಿನೆಟ್ಲಿ ಇದೆ. ಸೊ ನೀವು ಅಷ್ಟೊಂದು ಕ್ರೇಜಿ ಪ್ಲ್ಯಾನರ್ ಆಗಿದ್ದರೆ ಅದು ಅಷ್ಟು ಐ ವುಡ್ ಸೇ ವರ್ಕೌಟ್ ಆಗಲ್ಲ ಆಲ್ವೇಸ್. ಬಟ್ ಎಸ್, ಇಟ್ಸ್ ಓಕೆ, ನೀವು ಕ್ರೇಜಿ ಪ್ಲ್ಯಾನರ್ ಆಗಿದ್ದೀರಾ ಅಂದರೆ ಇಟ್ಸ್ ಫೈನ್. ಆ್ಯಂಡ್ ದೆರ್ ಈಸ್ ಸೆಕೆಂಡ್ ಸೆಟ್ ಆಫ್ ಎಕ್ಸ್ಟ್ರೀಮ್ ಕೈಂಡ್ ಆಫ್ ಪ್ಲ್ಯಾನರು. ದಟ್ ಈಸ್ ಬೇಸಿಕಲಿ ಪ್ಲ್ಯಾನೇ ಮಾಡಲ್ಲ. ಬೇಸಿಕಲಿ ಹೀ ಈಸ್ ಅ ಅನ್ಪ್ಲ್ಯಾನ್ಡ್ ಪರ್ಸನ್ನು. ಸೊ ಆನ್ ದ ಗೋ ಪ್ಲ್ಯಾನರ್ ಬೇಸಿಕಲಿ. ಸೊ ಹೋಗ್ತಾ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನಾವು ಫ್ರೆಂಡ್ಸ್ ಗ್ರೂಪಲ್ಲಿ ನಾವು ಸಾಕಷ್ಟು ನೋಡ್ತೀವಿ. ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ ಈ ಥರ ನಾವು ತುಂಬ ಸಲ ಮಾಡಿದ್ದೀವಿ. ಆ್ಯಂಡ್ ಇವಾಗಲೂ ಸಾಕಷ್ಟು ಟೈಮು ನಾನು ಫ್ರೆಂಡ್ಸ್ ಜೊತೆ ಹೋದಾಗ ಈ ಥರ ಅನ್ಪ್ಲ್ಯಾನ್ಡ್ ಟ್ರಿಪ್ಸು ನಾವು ಮಾಡ್ತೀವಿ. ಸಿ ದಿಸ್ ಇಸ್ ವೆರಿ ಕೂಲ್ ಟು ಸಿ. ಒಂದೊಂದ್ಸಲಿ ನಾವು ಅನ್ಪ್ಲ್ಯಾನ್ಡಾಗಿ ಮಾಡಿದ್ವಿ, ಸಖತ್ತಾಗಿ ಹೋಯಿತು ಅಂತ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಫಾರ್ ಮೀ ಪರ್ಸ್ನಲಿ ಇಟ್ ಡಸಂಟ್ ಫಿಟ್ ಇನ್ನು. ನನಗೆ ಅನ್ಪ್ಲ್ಯಾನ್ ಟ್ರಿಪ್ಸು ಸೂಟ್ ಆಗಲ್ಲ. ಬಿಕಾಸ್ ನೀವೊಂದು ಪ್ಲೇಸ್ಗೆ ಹೋದಾಗ ನಿಮಗೆ ತುಂಬ ಆ್ಯಂಗ್ಸೈಟಿ ಇರುತ್ತೆ. ಎಸ್ಪೆಷಲಿ ನೀವು ಮೋಟರ್ ಸೈಕಲಲ್ಲಿ ಒಂದು ಟ್ರಿಪ್ ಮಾಡಬೇಕಾದ್ರೆ ತುಂಬ ಆ್ಯಂಗ್ಸೈಟಿ ಇರುತ್ತೆ. ಆ ಪ್ಲೇಸ್ ಇದೆಯಾ, ಅವೈಲೇಬಲ್ ಇದೆಯಾ ಇಲ್ವಾ, ಬಿಕಾಸ್ ನಿಮ್ಮದು ನೆಕ್ಸ್ಟ್ ಸೆಟ್ ಆಫ್ ಪ್ಲ್ಯಾನ್ಸ್ಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಐ ವುಡ್ ಸೇ ಅನ್ಪ್ಲ್ಯಾನ್ ಟ್ರಿಪ್ನ ನಾನು ಐ ವುಡ್ ನಾಟ್ ಸಜೆಸ್ಟ್ ಫಾರ್ ಮೈಸೆಲ್ಫ್ ಅಂತೂ ನಾನು ಮಾಡೋಕ್ಕಾಗಲ್ಲ. ನನಗೆ ಅಷ್ಟು ಆ್ಯಂಗ್ಸೈಟಿನ ಬೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಫಸ್ಟ್ ಥಿಂಗ್ ನಾನು ಅಲ್ಲಿ ಹೋದಾಗ ಆ ಲೊಕೇಶನಲ್ಲಿ ಹೋಟೆಲ್ ಇರಬೇಕು, ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ನನಗೆ. ಆ್ಯಂಡ್ ಐ ಹ್ಯಾವ್ ಟು ಗೋ ಡಿಫ್ರೆಂಟ್ ಪ್ಲೇಸಸ್ಸು. ಸೊ ನನಗಂತೂ ಆ ರಿಸ್ಕ್ನ ತೊಗೊಳಕ್ಕಾಗಲ್ಲ. ಸಮ್ ಪೀಪಲ್ ದೇ ಆರ್ ಓಕೆ ವಿತ್ ಇಟ್, ಇಟ್ಸ್ ಅಪ್ ಟು ಪೀಪಲ್. ಬಟ್ ಈ 2 ಎಕ್ಸ್ಟ್ರೀಮ್ ನಾನು ಡೆಫಿನೆಟ್ಲಿ ಮಾಡಲ್ಲ. ತುಂಬ ಹೈಲಿ ಪ್ಲ್ಯಾನ್ ಮಾಡಲ್ಲ, ಅವ್ರು ತುಂಬ ಏನು ಪ್ಲ್ಯಾನ್ ಮಾಡ್ದೇನೂ ಹೋಗದೇ ಇರೋ ಥರ ಆಗಲ್ಲ. ನಾನು ಬೇಸಿಕಲಿ ಒಂದು ಬೇಸ್ ಪ್ಲ್ಯಾನ್ ಮಾಡ್ತೀನಿ, ವೇರ್ ನಾನು ಅಟ್ಲೀಸ್ಟ್ ಪ್ಲೇಸಸ್ ನಾನು ಸೆಟ್ ಮಾಡಿರ್ತೀನಿ, ಯಾವ ಪ್ಲೇಸಸ್ ವಿಸಿಟ್ ಮಾಡ್ತೀನಿ ಅಂತ. ಅಲ್ಲಿರೋ ಸ್ಟೇ ನಾನು ಫಿಕ್ಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಪ್ಲ್ಯಾನಿಂಗ್ ಇರುತ್ತೆ, ನಾನು ಆ ಪ್ಲೇಸಲ್ಲಿ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಆ್ಯಂಡ್ ಯಾವ ಥರ ಲೈಕ್ ಲೊಕೇಶನ್ಸ್ನ ಲೈಕ್ ಯಾವ ರೂಟ್ಸಲ್ಲಿ ಹೋಗಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಾನು ಮೊದಲೇ ಪ್ರೀ ಡಿಸೈಡೆಡ್ ಆಗಿ ನಾನು ಹೋಗ್ತೀನಿ. ಸೊ ದಿಸ್ ಇಸ್ ಆಲ್ ಐ ಡೆಫಿನೆಟ್ಲಿ ಫಿಕ್ಸ್ ಆ್ಯಂಡ್ ಗೋ. ಸೊ ನಾನು ಆ ಥರ ಪ್ಲ್ಯಾನರು. ಪ್ಲ್ಯಾನ್ ಮಾಡಬೇಕಾದ್ರೆ ಐ ನೋ ದ್ಯಾಟ್ ನೀವು ಯಾವ ಥರ ಟ್ರಿಪ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಟೈಮಲ್ಲಿ ಹೋಗ್ತಾ ಇದ್ದೀರಾ ನೀವು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾವ ವೆದರ್ ಕಂಡೀಷನಲ್ಲಿ, ಯಾವ ಟೆರೇನಲ್ಲಿ ಹೋಗ್ತೀರಾ, ಇದೆಲ್ಲ ತುಂಬ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ಲ್ಯಾನಿಂಗ್ಗೆ. ಆ್ಯಂಡ್ ಆಲ್ಸೋ ಹೌ ಮೆನಿ ನಂಬರ್ ಆಫ್ ಡೇಸ್ ನೀವು ಟ್ರಿಪ್ ಮಾಡ್ತೀರಾ. ಸೊ ಇದಕ್ಕೆ ಐ ವುಡ್ ಸೇ ಎಕ್ಸಾಕ್ಟ್ ನಾನು ಹೇಳೋಕ್ಕಾಗಲ್ಲ ನೀವು ಯಾವ ಥರ ಪ್ಲ್ಯಾನ್ ಮಾಡಬೇಕಂತ. ಇಷ್ಟು ಡೇಸ್ಗೆ ಈ ಥರ ಪ್ಲ್ಯಾನ್, ಅಷ್ಟು ಡೇಸ್ಗೆ ಆ ಥರ ಪ್ಲ್ಯಾನ್. ಬಿಕಾಸ್ ನಾನೇ ಜನರಲಿ ನಾನು ಟ್ರಿಪ್ಸ್ ಹೋಗಿರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವೀಕೆ. ಐ ಥಿಂಕ್ 5 ಡೇಸೇ ನಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ನಾನು ಹೋಗಿರೋದು. ಸೊ ಐ ಕೆನಾಟ್ ಗಿವ್ ಪ್ಲ್ಯಾನಿಂಗ್ ಫಾರ್ 25 ಡೇಸು. ಅವ್ರು ಕೆಲವರೆಲ್ಲ 1 ವರ್ಷ ಎಲ್ಲ ಟ್ರಿಪ್ ಮಾಡ್ತಾರೆ, ಅದಕ್ಕೆಲ್ಲ ಅಂತೂ ನನ್ನ ಪ್ಲ್ಯಾನಿಂಗ್ ಇಲ್ಲ. ಬಟ್ ಐ ವುಡ್ ಸೇ ಮೆಜಾರಿಟಿ ಆಫ್ ಅಸ್ಸು ನಾವು ಟ್ರಿಪ್ಗೆ ಹೋದರೆ ಒಂದು ವೀಕಲ್ಲೇ ಟ್ರಿಪ್ ಮುಗಿಸ್ತೀವಿ ನಾವು. ಐ ಹ್ಯಾವ್ ನಾಟ್ ಸೀನ್ ಮೆನಿ ಪೀಪಲ್ ಹೂ ಡೂ 25 ಡೇ ಟ್ರಿಪ್ಸು. ಸೊ 25 ಡೇ ಟ್ರಿಪ್ಗೆ ಐ ಥಿಂಕ್ ದೆರ್ ಇಸ್ ಅ ವೆರಿ ಡಿಫ್ರೆಂಟ್ ಪ್ಲ್ಯಾನಿಂಗ್ ಓವರ್ ಆಲು. ಸೊ ನಾನು ಇಲ್ಲಿ ಹೇಳ್ತಾ ಇರೋದು ಮೋಸ್ಟ್ಲಿ ವಿದಿನ್ ಅ ವೀಕ್ ಟ್ರಿಪ್ಸ್ಗೆ. ಸೊ ಯಾವ ಥರ ಪ್ಲ್ಯಾನ್ ಮಾಡಬೇಕಂತ. ಸೊ ಫಸ್ಟ್ಲಿ ನಂದು ಎಕ್ಸಾಂಪಲ್ ಹೇಳ್ಬಿಡೋಣ. ಈ ಮಂಗಳೂರು, ಗೋಕರ್ಣ, ಹಂಪಿ ಟ್ರಿಪ್ಗಳಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದೆ ಅಂತ. ಸೊ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ಐ ಹ್ಯಾಡ್ ಟು ಡಿಸೈಡ್ ಈಸ್ ದ ಪ್ಲೇಸಸ್. ನಾನು ಯಾವ್ಯಾವ ಪ್ಲೇಸಸ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಬೇಕಿತ್ತು. ಸೊ ಇದನ್ನು ನಾನು ಬೇಸ್ ಮಾಡಿದ್ದು ಬೇಸ್ಡ್ ಆನ್ ನನಗೆ ಏನು ಲೈಕ್ ಇಂಟೆನ್ಷನ್ಸ್ ಇತ್ತು, ನನಗೆ ಯಾವ ಪ್ಲೇಸ್ ಹೋಗೋ ಆಸೆ ಇತ್ತು, ಅದ್ರ ಮೇಲೆ ನಾನು ಡಿಸೈಡ್ ಮಾಡಿದೆ. ಸೊ ನನಗೆ ದ ಥಿಂಗ್ ವಾಸ್ ಆನ್ ಮೈ ಮೈಂಡ್ ಈಸ್ ದ್ಯಾಟ್ ನಾನು ಹಂಪಿನ ವಿಸಿಟ್ ಮಾಡಲೇಬೇಕಿತ್ತು. ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಡ್ರೀಮ್ ಆಫ್ ಮೈ ಚೈಲ್ಡ್ಹುಡ್ಡು. ಬಿಕಾಸ್ ನನಗೆ ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ ನಾವು ಒಂದ್ಸಲಿ ಆದರೂ ವಿಸಿಟ್ ಮಾಡಬೇಕಿತ್ತು. ಪ್ಲೇಸಸ್ಸು ಲೈಕ್ ಜೋಗ, ಶ್ರವಣಬೆಳಗೊಳ ನಾನು ರೀಸೆಂಟ್ಲಿ ವಿಸಿಟ್ ಮಾಡಿದ್ದೆ. ಅದಾದಮೇಲಿಂದ ನಂದು ನೆಕ್ಸ್ಟ್ ಟೈಮು ಡೆಫಿನೆಟ್ಲಿ ಹಂಪಿ ಇತ್ತು. ಸೊ ಆಬ್ವಿಯಸ್ಲಿ ಅದನ್ನ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ದ ಥಿಂಗ್ ವಾಟ್ ಐ ಫೆಲ್ಟ್ ಈಸ್ ದ್ಯಾಟ್ ನಾನು ಫಸ್ಟ್ ಆಫ್ ಆಲ್ ಇನಿಷಿಯಲಿ ನನಗೆ ಅನಿಸಿದ್ದು ಬಿಕಾಸ್ ಅದು ತುಂಬ ದೂರ ಇದೆ. ಸೊ ನಾನು ಒಂದಿನ ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಫುಲ್ ಪ್ಲೇಸಸ್ ವಿಸಿಟ್ ಮಾಡಿಬಿಟ್ಟು 3rd ಡೇ ಬರೋಣ ಅಂತ. ಬಟ್ ಇಟ್ ವುಡ್ ಹ್ಯಾವ್ ಬಿನ್ ಅ ವೆರಿ ಬೋರಿಂಗ್ ಟ್ರಿಪ್ ಅಂತ ಅನಿಸ್ತು. 2 ಡೇಸ್ ನಾನು ಜಸ್ಟ್ ಟ್ರಾವೆಲಿಂಗ್ ಯೂಸ್ ಮಾಡ್ತಾ ಇದ್ದೆ. ಎಸ್ ನೀವು ಹೇಳ್ಬೋದು 2 ಡೇಯಲ್ಲೇ ಟ್ರಿಪ್ ಕಂಪ್ಲೀಟ್ ಮಾಡ್ಬೋದಲ್ವಾ.
ಹೋಗ್ಬಿಟ್ಟು ಅಲ್ಲಿ ಲೊಕೇಶನ್ ವಿಸಿಟ್ ಮಾಡಿ ವಾಪಸ್ ಬರೋದು ದಟ್ ನನಗೆ ಸ್ವಲ್ಪ ಅನ್ಸರ್ಟನ್ ಅಂತ ಅನಿಸ್ತು. ಬಿಕಾಸ್ ಐ ವಾಸ್ ನಾಟ್ ಶ್ಯೂರ್ ನಾನು ಅಲ್ಲಿ ಹೋಗ್ಬಿಟ್ಟು ಎಷ್ಟು ಟೈಮ್ ಸಿಗುತ್ತೆ ನನಗೆ, ಎಷ್ಟು ಲೊಕೇಶನ್ ನೋಡ್ಬೋದು ಅಂತ. ಎಸ್ ಅಲ್ಲಿ ಮ್ಯಾಪಲ್ಲಿ ಟೈಮ್ ತೋರಿಸ್ತಾ ಇತ್ತು, ಬಟ್ ನಂದು ಎಬಿಲಿಟಿ ಮೇಲೆ ನಂಗೆ ಗೊತ್ತಿಲ್ಲ. ಲೈಕ್ ಐ ನೆವರ್ಸ್ ಹ್ಯಾವ್ ಕಂಪ್ಲೀಟೆಡ್ ಲೈಕ್ 6-7 ಅವರ್ಸ್ ಅಂದರೆ ನಾನು ಜನರಲಿ 1 ಅವರ್ ಎಕ್ಸ್ಟ್ರಾ ತೊಗೋತಾ ಇದ್ದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಂಗೆ ಅನಿಸ್ತು ದಟ್ ಮೇ ಬಿ ಇಟ್ ವೋಂಟ್ ವರ್ಕೌಟ್ ಫಾರ್ ಮೀ ಅಂತ ನಂಗೆ ಅಂದ್ಕೊಂಡೆ. ಮೇ ಬಿ ನಾನು ಅಷ್ಟು ಸ್ಕಿಲ್ಡ್ ಆಗಿಲ್ಲ ಟು ರೀಚ್ ದಟ್ ಪ್ಲೇಸ್ ಸೊ ಅರ್ಲಿ ಆ್ಯಂಡ್ ದೆನ್ ಕವರ್ ದಟ್ ಲೊಕೇಶನ್ ಆ್ಯಂಡ್ ಕಮ್ ಬ್ಯಾಕು. ಅದು ಕವರ್ ಮಾಡೋಕ್ಕೆ ನನಗೆ ಅಷ್ಟೊಂದು ಟೈಮ್ ಇರುತ್ತಾ ಅಂತ ಅದೆಲ್ಲ ಯೋಚನೆ ಮಾಡಿದೆ. ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ ಒಂದೇ ಲೊಕೇಶನ್ ಏನಕ್ಕೆ ವಿಸಿಟ್ ಮಾಡೋದು, ಅದು ಇಯರ್ ಎಂಡ್ ಟ್ರಿಪ್ ಬೇರೆ, ಸ್ವಲ್ಪ ಜಾಸ್ತಿ ಲೊಕೇಶನ್ ವಿಸಿಟ್ ಮಾಡೋಣ ಅಂತ ನಾನು ಫ್ಯೂ ಮೋರ್ ಲೊಕೇಶನ್ಸು ಹೋಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ನನ್ನ ಮೈಂಡಲ್ಲಿತ್ತು ದಟ್ ಹೋಗಿ ಸೇಮ್ ಬರೋದು ಒಂಥರ ಬೋರಿಂಗ್ ಇರುತ್ತೆ, ಸ್ವಲ್ಪ ಸರ್ಕಿಟ್ ಟ್ರಿಪ್ ಥರ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಟು ಸಿ ದ ಬೀಚಸ್ಸು ಆ್ಯಂಡ್ ಸನ್ಸೆಟ್ ನೋಡೋ ಆಸೆ ಇತ್ತು. ಬಿಕಾಸ್ ದ ಪ್ರೀವಿಯಸ್ ಮಂತ್ಸು ನಿಮಗೆ ಗೊತ್ತು ತುಂಬ ಮಳೆಗಾಲ ಇತ್ತು ಆ್ಯಂಡ್ ಸನ್ಸೆಟ್ ಅಂತೂ ಬಿಟ್ಟಾಕಿ ನನಗೆ ಫುಲ್ ಕ್ಲೌಡು ಬರೀ ಮಳೆ ನೋಡಿರ್ತೀವಿ. ಸೊ ಆ ಟೈಮಲ್ಲಿ ನಿಮಗೆ ಗೊತ್ತು. ಸೊ ಐ ವಾಂಟೆಡ್ ಟು ಸಿ ಪ್ರಾಪರ್ ಸನ್ಸೆಟ್ ನೋಡೋ ಆಸೆ ಇತ್ತು. ಸೊ ಅದರಿಂದ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ವೈ ನಾಟ್ ವಿಸಿಟ್ ಪ್ಲೇಸಸ್ ಇನ್ ದ ವೆಸ್ಟ್ ಕೋಸ್ಟು. ಸೊ ವೆಸ್ಟ್ ಕೋಸ್ಟಲ್ಲಿ ದ ಥಿಂಗ್ ಈಸ್ ಎಷ್ಟೊಂದು ಪ್ಲೇಸಸ್ ಇತ್ತು, ಬಟ್ ಐ ಡಿಸೈಡೆಡ್ ವಿತ್ ಮಂಗಳೂರು ಆ್ಯಂಡ್ ಗೋಕರ್ಣ. ರೀಸನ್ ತುಂಬ ಸಿಂಪಲ್ ಇತ್ತು. ನನಗೆ ಯಾವ ಥರ ಟ್ರಿಪ್ ಮಾಡಬೇಕಿತ್ತು ಅಂದರೆ ಬೇಸಿಕಲಿ ಎವ್ರಿ ಪ್ಲೇಸ್ನ ನಾನು ಲೆಸ್ ದೆನ್ 6 ಅವರ್ಸ್ ಒಳಗಡೆ ನಾನು ವಿಸಿಟ್ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಹಾಫ್ ದ ಡೇ ಇರುತ್ತೆ ಅವೈಲೇಬಲ್ ಟು ವಿಸಿಟ್ ಸಮ್ ಪ್ಲೇಸಸ್ಸು. ಜನರಲಿ ದ ರೂಲ್ ಆಫ್ ಥಂಬ್ ಇಸ್ ದಟ್ ನೀವು ಹಾಫ್ ದ ಡೇಯಲ್ಲಿ ನೀವು 2 to 3 ಪ್ಲೇಸಸ್ ವಿಸಿಟ್ ಮಾಡ್ಬೋದು. ಇನ್ ಅ ಡೇ ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 ಪ್ಲೇಸಸ್ ನೀವು ವಿಸಿಟ್ ಮಾಡ್ಬೋದು. ಅಂದರೆ ಡಿಪೆಂಡ್ಸ್ ಅದು ಎಷ್ಟು ದೂರ ಇದೆ ಈಚ್ ಪ್ಲೇಸು ಫ್ರಮ್ ಈಚ್ ಅದರು. ಬಟ್ ಜನರಲಿ ಒಂದು ರೂಲ್ ಆಫ್ ಥಂಬ್ ಅಂದರೆ ನೀವು ಒಂದು ದಿನದಲ್ಲಿ 5 ಪ್ಲೇಸಸ್ ಅಂತೂ ವಿಸಿಟ್ ಮಾಡ್ಬೋದು, 5ಕ್ಕಿಂತ ಜಾಸ್ತಿನೂ ವಿಸಿಟ್ ಮಾಡ್ಬೋದು. ಸೊ ನನಗೇನಿತ್ತು ಅಂದರೆ ಹಾಫ್ ದ ಡೇ ನಾನು ನೋಡ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನಾನು 2 ಪ್ಲೇಸಸ್ ಅಂತೂ ಮಿನಿಮಮ್ ವಿಸಿಟ್ ಮಾಡ್ತೀನಿ. ಟೈಮ್ ಜಾಸ್ತಿ ಇದ್ದರೆ 3 ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅಂತ. ಸೊ ನಾನು ಡಿಸೈಡ್ ಮಾಡಿದೆ, ನಾನು ಮಂಗಳೂರು ನನಗೆ ಐ ವಾಸ್ ಸೀಯಿಂಗ್ ದಟ್ ಅರೌಂಡ್ 5 to 6 ಅವರ್ಸ್ ಒಳಗಡೆ ರೀಚ್ ಆಗ್ತೀನಿ. ಆ್ಯಂಡ್ ಮಂಗಳೂರು ಟು ಗೋಕರ್ಣ ಆಲ್ಸೋ 5 to 6 ಅವರ್ಸ್, ಆ್ಯಕ್ಚುಲಿ ಕಮ್ಮಿನೇ ಅವರ್ಸಲ್ಲಿ ವಿಸಿಟ್ ಮಾಡ್ತೀನಿ. ಆ್ಯಂಡ್ ಗೋಕರ್ಣ ಟು ಹಂಪಿ ವಾಟ್ ಐ ಚೆಕ್ಡ್ ಇಸ್ ಇಟ್ ವಾಸ್ ಶೋಯಿಂಗ್ ಅರೌಂಡ್ 6 hours 20 minutes ಆ ಥರ ಏನೋ ತೋರಿಸ್ತಾ ಇತ್ತು. ಸೊ ಅದು ಒಂದು ಚಾಲೆಂಜ್ ಇತ್ತು ಅಂತ ನೋಡಿದೆ. ನಾನು 6 ಅವರ್ಸ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಸಮ್ಹೌ ನಾನು ಆ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡೆ. ಇಟ್ ವಾಸ್ ಅ ಡಿಫಿಕಲ್ಟ್ ಥಿಂಗು, ಬಟ್ ಸ್ಟಿಲ್ ಎಕ್ಸೆಪ್ಟ್ ಮಾಡಿಕೊಂಡೆ ದಟ್ ನಾನು ಹೆಂಗೋ ಬೇಗ ಅಲ್ಲಿಂದ ಗೋಕರ್ಣದಿಂದ ಬಿಟ್ಟು ಹಂಪಿಗೆ ರೀಚ್ ಆಗಿಬಿಟ್ಟು ದೆನ್ ಐ ವಿಲ್ ಬಿ ಏಬಲ್ ಟು ವಿಸಿಟ್ ಅಟ್ಲೀಸ್ಟ್ ಸಮ್ ಪ್ಲೇಸಸ್ ಇನ್ ಹಂಪಿ ಅಂತ. ಸೊ ಆ ಪ್ಲ್ಯಾನ್ ಇತ್ತು. ಸೊ ಒಂದು ಸರ್ಕಿಟ್ ಟ್ರಿಪ್ ಮಾಡಿದೆ, ಒಂಥರ ಫನ್ ಇರುತ್ತೆ ಅಂತ ಪ್ಲೇಸಸ್ನ ಡಿಸೈಡ್ ಮಾಡಿದೆ. ಫಸ್ಟು ಪ್ಲೇಸಸ್ನ ಡಿಸೈಡ್ ಮಾಡಿದೆ ನಾನು ಬೇಸ್ಡ್ ಆನ್ ವಾಟ್ ಎವರ್ ನನ್ನ ಲೈಕಿಂಗು, ನನಗೆ ಸನ್ಸೆಟ್ ನೋಡಬೇಕಿತ್ತು ಆರ್ ಕಲ್ಚರಲ್ ಹೆರಿಟೇಜ್ ನೋಡಬೇಕಿತ್ತು ಅಂತ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಎಷ್ಟು ನಂಬರ್ ಆಫ್ ಪ್ಲೇಸಸ್ ನಾನು ವಿಸಿಟ್ ಮಾಡ್ಬೋದು ಅಂತ ಅದು ನಾನು ಡಿಸೈಡ್ ಮಾಡಿದೆ. ಸೊ ಎವ್ರಿ ಲೊಕೇಶನಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು 2 ಪ್ಲೇಸಸ್ ವಿಸಿಟ್ ಮಾಡ್ತೀನಿ. ಇನ್ ಕೇಸ್ ನನಗೆ ಟೈಮ್ ಇದ್ದರೆ ಒಂದು ಎಕ್ಸ್ಟ್ರಾ ಪ್ಲೇಸ್ ವಿಸಿಟ್ ಮಾಡ್ಬೋದು ಅಂತ ಅದು ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ನಾನು ಡಿಸೈಡ್ ಮಾಡಿಬಿಟ್ಟೆ ನಾನು ಲೈಕ್ ಮಂಗಳೂರಲ್ಲಿ ನಾನು ದ ಸುರತ್ಕಲ್ ಬೀಚ್ನ ವಿಸಿಟ್ ಮಾಡ್ತೀನಿ, ವಿಚ್ ವಾಸ್ ನಿಯರ್ ಬೈ ಮೈ ಹೋಟೆಲು. ಸೊ ಅಲ್ಲಿ ಒಂದು ಲೈಟ್ ಹೌಸ್ ಇತ್ತು. ಸೊ ಐ ಥಾಟ್ ದಟ್ ಮೇ ಬಿ ಲೊಕೇಶನ್ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ತುಂಬ ಲೋ ಇತ್ತು ನನಗೆ. ಮೇ ಬಿ ಸುಮ್ಮನೆ ಒಂದು ಸಣ್ಣ ಪುಟ್ಟ ಒಂದು ಫೋಟೋ ಶೂಟ್ಸ್ ಮಾಡೋಣ ಅಂತ. ಫೋಟೋ ಶೂಟ್ಸ್ ಬಗ್ಗೆನೂ ನಾನು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೆ. ಮೋಟೋ ವ್ಲಾಗ್ ಯಾವ ಥರ ಮಾಡಬೇಕು. ಈ ಮೋಟೋ ವ್ಲಾಗ್ ಪ್ಲ್ಯಾನಿಂಗು ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನಾನು ಬೇಸಿಕಲಿ ಆನ್ ದ ವೇ ಸ್ವಲ್ಪ ಮೋಟೋ ವ್ಲಾಗ್ ಮಾಡೋಣ ಅಂತ ಇತ್ತು. ಮೋಟೋ ವ್ಲಾಗ್ 10 minutes ಆಗುತ್ತೆ ಅಷ್ಟೇ. ಸೊ ಅದಕ್ಕೇನು ಅಷ್ಟೊಂದು ಪ್ಲ್ಯಾನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಯಾವ ಥರ ಇಷ್ಟ ಇದೆ ಆ ಥರ ಪ್ಲ್ಯಾನಿಂಗ್ ಮಾಡ್ಬೋದು. ಬಟ್ ಮೇನ್ಲಿ ಲೊಕೇಶನಲ್ಲಿ ಅಗೇನ್ ಎಲ್ಲರೂ ಶೂಟ್ ಮಾಡ್ತಾರಲ್ಲ ಅದೇ ಥರ ಸ್ವಲ್ಪ ಶೂಟ್ ಮಾಡೋದು, ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಳ್ಳೋದು, ಅದೆಲ್ಲ ಆಬ್ವಿಯಸ್ಲಿ ಅದರಲ್ಲೇನು ಐ ಡೋಂಟ್ ಥಿಂಕ್ ಅಷ್ಟು ಪ್ಲ್ಯಾನಿಂಗ್ ಮಾಡೋ ಅವಶ್ಯಕತೆ ಇದೆ. ಬಟ್ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ದೆ ಅದು ನಾನು. ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ಫ್ರಮ್ ಮಂಗಳೂರಲ್ಲಿ ಒಂದೇ ಒಂದು ಪ್ಲೇಸು ಸುರತ್ಕಲ್ ಬೀಚು, ದ ಸುರತ್ಕಲ್ ಲೈಟ್ ಹೌಸ್ ನಾನು ವಿಸಿಟ್ ಮಾಡಬೇಕಿತ್ತು. ಗೋಕರ್ಣದಲ್ಲಿ 2 ಪ್ಲೇಸಸ್ ಅಂತ ಡಿಸೈಡ್ ಮಾಡಿದೆ, ಕುಡ್ಲಾ ಬೀಚ್ ಮತ್ತು ಓಮ್ ಬೀಚ್ ಅಂತ. ಸೊ ನಿಯರ್ ಬೈನೇ ಇತ್ತು. ಸೊ ಅಲ್ಲಿ ವಿಸಿಟ್ ಮಾಡೋಣ. ಅಲ್ಲಿ ಏನು ಪ್ಲ್ಯಾನ್ ಇತ್ತು ಅಂದರೆ ಬಿಕಾಸ್ ಐ ವುಡ್ ಹ್ಯಾವ್ ರೀಚ್ಡ್ ದೇರ್ ಅರ್ಲಿ, ಇಫ್ ಆ 2 ಕವರ್ ಮಾಡಿದೆ ಇನ್ನೂ ಒಂದು ಲೊಕೇಶನ್ ವಿಸಿಟ್ ಮಾಡೋಣ ಅಂತ ಇತ್ತು. ಬಟ್ ಆ್ಯಕ್ಚುಲಿ ನಾನು 2 ಲೊಕೇಶನ್ ವಿಸಿಟ್ ಮಾಡಿ ವಾಪಸ್ ಬಂದುಬಿಟ್ಟೆ. ಅದು ರೀಸನ್ ಆಮೇಲೆ ಹೇಳ್ತೀನಿ ನಾನು. ಆ್ಯಂಡ್ ಹಂಪಿಯಲ್ಲಿ ನಾನು 2 ಲೊಕೇಶನ್ ಡಿಸೈಡ್ ಮಾಡಿದೆ, ವಿರೂಪಾಕ್ಷ ಟೆಂಪಲ್ ಆ್ಯಂಡ್ ವಿಠ್ಠಲ ಟೆಂಪಲು. ಸೊ ಇದು ಏನಕ್ಕೆ ಡಿಸೈಡ್ ಮಾಡಿದಂದರೆ ಐ ಹರ್ಡ್ ದಟ್ ವಿರೂಪಾಕ್ಷ ಟೆಂಪಲಿಂದ ವಿಠ್ಠಲ ಟೆಂಪಲ್ ಅವ್ರ ವಿಠ್ಠಲ ಟೆಂಪಲಿಂದ ವಿರೂಪಾಕ್ಷ ಟೆಂಪಲ್ ದಟ್ ನಡ್ಕೊಂಡು ಹೋಗಬೇಕಾದ್ರೆ ನಿಮಗೆ ತುಂಬ ಮಾನ್ಯುಮೆಂಟ್ಸ್ ನೋಡ್ತೀರಾ ಅಂತ. ಸೊ ಅದು ಆಲ್ರೆಡಿ ನನ್ನ ಮೈಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ಅದನ್ನ ಡಿಸೈಡ್ ಮಾಡಿದೆ. ಆ್ಯಂಡ್ ಇನ್ ಕೇಸ್ ನನಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ನಾನು ಮಾಟುಂಗ ಹಿಲ್ ನಾನು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಸ್ಟಿಲ್ ಈ 2 ಲೊಕೇಶನ್ ಅಂತೂ ಪಕ್ಕಾ ವಿಸಿಟ್ ಮಾಡಬೇಕಿತ್ತು. ಬಿಕಾಸ್ ವಿಠ್ಠಲ ಟೆಂಪಲಲ್ಲಿ ದ ಫೇಮಸ್ ರಾಕ್ ಚಾರಿಯಟ್ ಇದೆ. ಸೊ ಅದನ್ನಂತೂ ನೋಡಲೇಬೇಕಿತ್ತು. ಆ್ಯಂಡ್ ವಿರೂಪಾಕ್ಷ ಟೆಂಪಲನ್ನು ಕೈಂಡ್ ಆಫ್ ನೋಡಬೇಕಿತ್ತು. ಬಿಕಾಸ್ ಅದರ ಸರೌಂಡಿಂಗು ತುಂಬ ನಿಮಗೆ ಒಳ್ಳೆ ಮಾನ್ಯುಮೆಂಟ್ಸ್ ಅವೈಲೇಬಲ್ ಇತ್ತು. ಸೊ ಅದೆರಡನ್ನ ಡಿಸೈಡ್ ಮಾಡಿದೆ. ಸೊ ನಾನು ಪ್ಲೇಸಸ್ನೂ ಡಿಸೈಡ್ ಮಾಡಿದೆ, ಲೊಕೇಶನ್ನು ಡಿಸೈಡ್ ಮಾಡಿದೆ. ಆ್ಯಂಡ್ ಟ್ರಿಪ್ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಫಸ್ಟ್ ಮಂಗಳೂರು ವಿಸಿಟ್ ಮಾಡಿ ಆಮೇಲೆ ಗೋಕರ್ಣ ಆಮೇಲೆ ಹಂಪಿ ಅಂತ. ದ ರೀಸನ್ ನಾನು ಉಲ್ಟಾ ಏನಕ್ಕೆ ಮಾಡಿಲ್ಲ ಅಂದರೆ ಮೈಸೂರಿಂದ ಹಂಪಿ ಸ್ವಲ್ಪ ಜಾಸ್ತಿ ದೂರ ಇತ್ತು. ಸೊ ಅಲ್ಲಿ ನನಗೆ ಟೈಮ್ ಕಮ್ಮಿ ಇರುತ್ತೆ ಅಂತ ಅನಿಸ್ತು. ಸೊ ಆ್ಯಂಡ್ ಆಲ್ಸೋ ಗೋಕರ್ಣನ ವಿಸಿಟ್ ಮಾಡಿಬಿಟ್ಟು ಮಾಡೋಕ್ಕೂ ಟೈಮ್ ಕಮ್ಮಿ ಇರುತ್ತೆ. ಬಿಕಾಸ್ ಹಂಪಿ ಟು ಗೋಕರ್ಣ ಆಲ್ಸೋ ಈಸ್ ಅ ಲಾಂಗ್ ಡಿಸ್ಟೆನ್ಸು. ಸೊ ಉಲ್ಟಾ ಮಾಡಿದ್ರೆ ನನಗೆ ಜಾಸ್ತಿ ಫೇವರೇಬಲ್ ಇತ್ತು. ಯಾಕಂದರೆ ನಾನು ಮಂಗಳೂರು ಬಂದುಬಿಟ್ರೆ ನಾನು ಒಂದೇ ಒಂದು ಲೊಕೇಶನ್ ವಿಸಿಟ್
ವಿಸಿಟ್ ಮಾಡಬೇಕಿತ್ತು. ಸೊ ಗೋಕರ್ಣದಿಂದ ಮಂಗಳೂರು ಬಂದುಬಿಟ್ರೆ ನಂಗೆ ತುಂಬ ಓವರ್ ಟೈಮ್ ಇರುತ್ತೆ. ಸೊ ವಾಟ್ ವಿಲ್ ಐ ಡೂ ಇನ್ ದಟ್ ಟೈಮ್ ಅಂತ. ಸೊ ಉಲ್ಟಾ ಟ್ರಿಪ್ಪು ನನಗೆ ಜಾಸ್ತಿ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಮೈಸೂರಿಂದ ಮಂಗಳೂರು ಹೋಗಿ ಆ್ಯಂಡ್ ದೆನ್ ಗೋಕರ್ಣ ಹೋಗಿ ದೆನ್ ಹಂಪಿ ಹೋಗೋ ಪ್ಲ್ಯಾನ್ ಇತ್ತು. ಸೊ ದಿಸ್ ವಾಸ್ ದ ಫಸ್ಟ್ ಥಿಂಗು. ನಾನು ಪ್ಲೇಸಸ್ ಡಿಸೈಡ್ ಮಾಡಿದೆ, ಎಲ್ಲೆಲ್ಲಿ ಹೋಗ್ಬೇಕಂತ ಫಸ್ಟ್ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಡಿಸೈಡ್ ಮಾಡಿದ್ದು ಇಸ್ ಹೋಟೆಲ್ ಬುಕಿಂಗ್. ಎಸ್, ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ, ಬಿಕಾಸ್ ಒಂದ್ಸಲಿ ನೀವು ಹೋಟೆಲ್ ಬುಕ್ ಮಾಡಾದ್ಮೇಲೆ ನೀವು ಕನ್ಫರ್ಮ್ ಆಗ್ತೀರಾ ಓಕೆ ನೀವು ಹೋಗ್ಬೋದಂತ. ಸೊ ಎಸ್, ನಾನು ಹೋಟೆಲ್ ಆ್ಯಕ್ಚುಲಿ ನವೆಂಬರಲ್ಲಿ ಇದ್ದಿದ್ದು ಟ್ರಿಪ್ಪು ನಾನು ಅಕ್ಟೋಬರಲ್ಲೇ ಬುಕ್ ಮಾಡಿದೆ. ಯಾಕೆ ಅಂತ ಕೇಳ್ತೀರಾ ಅಂದರೆ, ನೀವು ಹೋಟೆಲ್ ಡಿಸೈಡ್ ಮಾಡಬೇಕಂದ್ರೆ ಸಾಕಷ್ಟು ಥಿಂಗ್ಸ್ ನೀವು ಡಿಸೈಡ್ ಮಾಡಬೇಕು. ಎಸ್ಪೆಷಲಿ ನೀವು ಮೋಟರ್ ಸೈಕಲಲ್ಲಿ ಟ್ರಿಪ್ ಮಾಡಬೇಕಂತ ಇದ್ದೀರಾ ಅಂದರೆ, ಒಂದು ಆಬ್ವಿಯಸ್ಲಿ ಆ ಪ್ಲೇಸಲ್ಲಿ ಒಳ್ಳೆ ಕಂಫರ್ಟ್ ಇದೆ ಅಂತ. ಬಿಕಾಸ್ ನೀವು ಮೋಟರ್ ಸೈಕಲಲ್ಲಿ ಟೂರ್ ಮಾಡ್ತಾ ಇದ್ದೀರಾ, ನೀವು ನಾರ್ಮಲ್ ಟೂರಿಂಗ್ ಅಲ್ಲ, ನೀವು ಹೆಂಗೋ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ನೋಡಿ, ಆ ಥರ ಹೋಗೋಕ್ಕಾಗಲ್ಲ ಆ್ಯಸ್ ಪರ್ ಮೀ. ಬಿಕಾಸ್ ನೀವು ಅಷ್ಟು ಡಿಸ್ಕಂಫರ್ಟಲ್ಲಿ ನೀವು ಅಲ್ಲಿ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮೋಟರ್ ಸೈಕಲಲ್ಲಿ ಹೊರಡೋದು ತುಂಬಾ ಡಿಫಿಕಲ್ಟ್ ಇರುತ್ತೆ. ಸೊ ಕಂಫರ್ಟೇಬಲ್ ಆಗಿರಬೇಕು. ಒಂದು ಪಾರ್ಕಿಂಗ್ ಸ್ಪೇಸ್ ಅಂತೂ ಡೆಫಿನೆಟ್ಲಿ ಅವೈಲೇಬಲ್ ಇರಬೇಕು. ಅದನ್ನ ನಾನು ಚೆಕ್ ಮಾಡಿದೆ. ಸೊ ಪಾರ್ಕಿಂಗ್ ಸ್ಪೇಸಸ್ ಅವೈಲೇಬಲ್ ಇದೆಯಾ, ಆ್ಯಂಡ್ ಮಂಗಳೂರು ಆ್ಯಂಡ್ ಗೋಕರ್ಣದಲ್ಲಿ AC ಅವೈಲೇಬಲ್ ಇದೆ ಅಂತ ಚೆಕ್ ಮಾಡಿದೆ. ಬಿಕಾಸ್ ಕೋಸ್ಟಲ್ ಏರಿಯಾದಲ್ಲಿ ಇರುತ್ತಲ್ವ, ಸೊ ಹೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅದನ್ನ ನೋಡಿದೆ. ಹಂಪಿಯಲ್ಲಿ ನಾನು ಡೀಸೆಂಟ್ ಇನಫ್ ಹೋಟೆಲು ವಿಚ್ ಒಳ್ಳೆ ರೇಟಿಂಗ್ಸ್ ಇರೋಂಥ ಹೋಟೆಲ್ನ ಚೆಕ್ ಮಾಡಿದೆ ಅಷ್ಟೇ. ಸೊ ದ್ಯಾಟ್ ಈಸ್ ವಾಟ್ ಐ ಸಾ. ದಟ್ ಈಸ್ ದ ಫಸ್ಟ್ ಥಿಂಗು. ಫುಡ್ ಬಗ್ಗೆ ನಾನು ಜನರಲಿ ಪ್ಲ್ಯಾನ್ ಮಾಡಲ್ಲ, ಬಟ್ ಫುಡ್ ಬಗ್ಗೆ ನಾನು ಒಂದೇ ಒಂದು ಪ್ಲ್ಯಾನ್ ಮಾಡಿದ್ದು ಇಸ್ ದಟ್ ನಾನು ಟೈಮಿಂಗ್ ಆಫ್ ವಾಟ್ ಐ ವಿಲ್ ಈಟ್. ಸೊ ಆರ್ ವಾಟ್ ಟೈಮ್ ನಾನು ಏನು ತಿಂತೀನಿ ಅದನ್ನು ಅಷ್ಟೇ ಡಿಸೈಡ್ ಮಾಡಿದೆ. ಎಲ್ಲಿ ತಿಂತೀನಿ ಅದೆಲ್ಲ ಅಷ್ಟೊಂದು ಡಿಸೈಡ್ ಮಾಡಿಲ್ಲ. ಸೊ ಬೇಸಿಕಲಿ ನಾನು ಮಂಗಳೂರಲ್ಲಿ ಅಷ್ಟು ನಾನು ಜಾಸ್ತಿ ಪ್ಲ್ಯಾನ್ ಮಾಡಿಲ್ಲ, ಬಿಕಾಸ್ ಐ ನ್ಯೂ ದಟ್ ನಾನು ಬೇಗ ರೀಚ್ ಆಗ್ತೀನಿ ಅಲ್ಲಿ, ಆ್ಯಂಡ್ ನನಗೆ ಎನಫ್ ಟೈಮ್ ಇರುತ್ತೆ ಲಂಚ್ ಮಾಡೋಕ್ಕೆ, ಡಿನ್ನರ್ ಮಾಡೋಕ್ಕೆ. ಆ್ಯಂಡ್ ಬೆಳಿಗ್ಗೆ ನೆಕ್ಸ್ಟ್ ಡೇ ಆಲ್ಸೋ ಗೋಕರ್ಣಗೆ ಹೋಗೋ ಮೊದಲು ಆಲ್ಸೋ ಐ ನ್ಯೂ ದಟ್ ಐ ಹ್ಯಾಡ್ ಎನಫ್ ಟೈಮು. ಗೋಕರ್ಣ ಅಷ್ಟೊಂದು ದೂರ ಇಲ್ಲ ಮಂಗಳೂರಿಂದ. ಸೊ ಐ ಹ್ಯಾಡ್ ಎನಫ್ ಟೈಮ್. ಸೊ ಬ್ರೇಕ್ಫಾಸ್ಟ್ ಪ್ಲ್ಯಾನು ಮಾಡಿಲ್ಲ, ಲಂಚ್ ಪ್ಲ್ಯಾನು ಮಾಡಿಲ್ಲ, ಡಿನ್ನರ್ ಅದು ಏನೋ ಪ್ಲ್ಯಾನ್ ಮಾಡಿಲ್ಲ, ಬಿಕಾಸ್ ಎವ್ರಿಥಿಂಗ್ ವಾಸ್ ಕವರ್ಡು. ನನಗೆ ಎನಫ್ ಟೈಮ್ ಇತ್ತು. ಬಟ್ ಹಂಪಿ ಹೋಗಬೇಕಾದ್ರೆ ಫ್ರಮ್ ಗೋಕರ್ಣ ಆವಾಗ ನನಗೆ ಟೈಮ್ ಕಮ್ಮಿ ಇತ್ತು, ಬಿಕಾಸ್ ಐ ಹ್ಯಾಡ್ ಟು ಕವರ್ ಮೋರ್ ಪ್ಲೇಸಸ್ ಇನ್ ಹಂಪಿ ಆಲ್ಸೋ, ಆ್ಯಂಡ್ ಬೇಗ ಬಿಡಬೇಕಿತ್ತು ಫ್ರಮ್ ಹಂಪಿ. ಸೊ ಇದಕ್ಕೋಸ್ಕರ ನೀವು ನೋಡ್ಬೋದು ನನ್ನ ಟ್ರಿಪ್ಪಲ್ಲಿ ನಾನು ಬಿಸ್ಕೆಟ್ಸ್ನ ಕ್ಯಾರಿ ಮಾಡಿದೆ, 2 ಪೇರ್ ಆಫ್ ಬಿಸ್ಕೆಟ್ಸು, ಒಂದು ಗುಡ್ಡೆ ಮತ್ತು ಪಾರ್ಲೇಜಿ. ಸೊ ಮೇನ್ಲಿ ನನಗೆ ಏನಕ್ಕೆ ಅಂತ ನೀವು ಕೇಳ್ಬೋದು ಏನಕ್ಕೆ ಈ ಬಿಸ್ಕೆಟ್ ಅಂತ. ಬೇಸಿಕಲಿ ಪಾರ್ಲೇಜಿಯಲ್ಲಿ ಗ್ಲೂಕೋಸ್ ಬಿಸ್ಕೆಟ್ ಅಲ್ವ, ಅದಕ್ಕೋಸ್ಕರ ಅಂತ ಇಟ್ಕೊಂಡಿದ್ದೆ. ಗುಡ್ಡೆ ಸ್ವಲ್ಪ ದಟ್ ಒಂಥರ ತಿಂದರೆ ಒಂಥರ ಎನರ್ಜಿ ಫಿಲ್ ಆದಂಗೆ ಆಗುತ್ತೆ, ಅದಕ್ಕೋಸ್ಕರ ನಾನು ಚೂಸ್ ಮಾಡಿದ್ದು. ಸೊ ಇದನ್ನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ನಾನು ಗೋಕರ್ಣದಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋ ಬದಲು ನಾನು ಬಿಸ್ಕೆಟ್ ತಿನ್ಕೊಂಡು ಡೈರೆಕ್ಟಾಗಿ ಹಂಪಿ ಹೋಗೋಣ, ಆ್ಯಂಡ್ ಹಂಪಿಯಲ್ಲಿ ಬಂದುಬಿಟ್ಟು ಲಂಚಲ್ಲಿ ನಾನು ಹುಡ್ಕೊಂಡು ಯಾವುದೋ ಲಂಚ್ ಪ್ಲೇಸ್ ಹೋಗೋ ಬದಲು ಅಲ್ಲೇ ದ ಬಿಸ್ಕೆಟ್ ತಿಂದ್ಬಿಟ್ಟು ಐ ಕ್ಯಾನ್ ಗೋ ಕ್ವಿಕ್ಲಿ ಟು ವಿಸಿಟ್ ದ ಪ್ಲೇಸಸ್ ಇನ್ ಹಂಪಿ ಅಂತ. ಸೊ ದ್ಯಾಟ್ ವಾಸ್ ಮೈ ಡಿಸಿಷನ್, ಆ್ಯಂಡ್ ನನ್ನ ಪ್ರಕಾರ ದ್ಯಾಟ್ ಡಿಸಿಷನ್ ವಾಸ್ ಅ ವೆರಿ ಗುಡ್ decision, because that really helped me to visit more places in Hampi and also quickly leave Gokarna and reach Hampi. So that was a very good decision. Also ಆ ಡಿಸಿಷನ್ ತುಂಬಾ ಹೆಲ್ಪ್ ಮಾಡ್ತು ನನಗೆ. ನೆಕ್ಸ್ಟ್ ಡೇ ನಾನು ಹಂಪಿಯಿಂದ ಬಿಟ್ಟು ಮೈಸೂರು ಬರಬೇಕಾದ್ರೂ ನಾನು ಬೇಗ ಬಿಟ್ಟೆ, ಬಿಕಾಸ್ ನನ್ನ ಎಕ್ಸ್ಟ್ರಾ ಬಿಸ್ಕೆಟ್ ಪ್ಯಾಕೆಟ್ ಇತ್ತು. ಒಂದು ಬಿಸ್ಕೆಟ್ ಪ್ಯಾಕೆಟ್ ಫುಲ್ ಖಾಲಿ ಆಯಿತು ಫಾರ್ ಫಸ್ಟ್ ಡೇ 3 ಖಾಲಿ ಆಯಿತು. ಡೇ 4 ಒಂದು ಸ್ವಲ್ಪ ಉಳಿದಿತ್ತು. ಸೊ ಅದು ನಾನು ತಿಂದುಬಿಟ್ಟೆ, ಆ್ಯಂಡ್ ಹಂಪಿಯಿಂದ ಬಿಡಬೇಕಾದ್ರೂ ಹೆಲ್ಪ್ ಆಗಿತ್ತು. ಆ್ಯಂಡ್ ಐ ರೀಚ್ ಮೈಸೂರು ಆಲ್ಸೋ ಸೂನು. ಸೊ ಅರೌಂಡ್ 1:30 ನಾನು ರೀಚ್ ಮಾಡಿಬಿಟ್ಟೆ ನಾನು. ಸೊ ಬಿಕಾಸ್ ಆಫ್ ದಿಸ್ ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗಿಂದ ತುಂಬ ಹೆಲ್ಪ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಫುಡ್ ಬಗ್ಗೆ ಆಯಿತು. ಇವಾಗ ಪೆಟ್ರೋಲ್ ಪ್ಲ್ಯಾನಿಂಗು. ಸೊ ಪೆಟ್ರೋಲ್ ಬಗ್ಗೆ ಐ ವುಡ್ ಸೇ ಎಸ್, ನೀವು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಲೇಬೇಕು. ಜನರಲಿ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ, ಬಿಕಾಸ್ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಯಾವಾಗಲೂ ಇರುತ್ತೆ. ಬಟ್ ಇನ್ ಕೇಸ್ ನೀವು ಕಾಲೇಜ್ ಗೋಯಿಂಗ್ ಪರ್ಸನ್ ಅಂದರೆ ನೀವು ಏನು ಅಂದ್ಕೊಂಡಿರ್ತೀರಾ, ಸೊ ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಂಡಿದ್ದೀರಾ ದಟ್ 4,000-5,000 ಖರ್ಚಾಗುತ್ತೆ ಪೆಟ್ರೋಲ್ಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿರಿ, ಬಿಕಾಸ್ ಯು ನೆವರ್ ನೋ. ಸೊ ನೀವು ಸಿಚುವೇಶನ್ನ ಹೇಳೋಕ್ಕಾಗಲ್ಲ. ಸೊ ನಾನಂತೂ ಆಬ್ವಿಯಸ್ಲಿ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ನನಗೊಂದು ಐಡಿಯಾ ಇತ್ತು ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಐಡಿಯಾ ಇತ್ತು ಮೈಂಡಲ್ಲಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡೆ ನಾನು ಹೋಗಿದ್ದು. ಸೊ ಪೆಟ್ರೋಲ್ ಬಗ್ಗೆ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ಲಾಸ್ಟ್ ಥಿಂಗ್, ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನೀವು ಡಿಸೈಡ್ ಆರ್ ಪ್ಲ್ಯಾನ್ ಮಾಡಬೇಕಾಗಿರೋದು ಇಸ್ ಯುವರ್ ಲಗೇಜು. ಆ್ಯಂಡ್ ಬಿಕಾಸ್ ಈ ಲಗೇಜು ಆ್ಯಂಡ್ ಲಗೇಜಲ್ಲಿ ನಾನು ಅಪ್ಯಾರಲ್ಸ್ ನಾನು ಇನ್ಕ್ಲೂಡ್ ಮಾಡ್ತೀನಿ. ಇನ್ ಕೈಂಡ್ ಆಫ್ ಲಗೇಜ್ ಅಂತಲೇ ಹೇಳ್ಬೋದು ಅದು. ಸೊ ನೀವು ಏನು ಹಾಕೊಂಡು ಹೋಗ್ತೀರಾ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ರೈಡಿಂಗ್ ಜಾಕೆಟು, ಬೇಸ್ ಲೇಯರು ಆ್ಯಂಡ್ ರೈಡಿಂಗ್ ಜೀನ್ಸ್ ಹಾಕಿದೆ ನಾನು. ರಾದರ್ ದ್ಯಾನ್ ಯೂಶಲಿ ನಾನು ರೈಡಿಂಗ್ ಪ್ಯಾಂಟ್ ಆಗ್ತಾಯಿದ್ದೆ, ಬಟ್ ರೈಡಿಂಗ್ ಜೀನ್ಸ್ ಏನಕ್ಕೆ ಆಗ್ತಾಯಿದೆ ಅಂದರೆ ಐ ಡೋಂಟ್ ನೀಡ್ ಟು ಚೇಂಜ್ ಮೈ ಕ್ಲೋತ್ಸ್ ಅಗೇನ್ ಆ್ಯಂಡ್ ಅಗೇನ್ ಅಂತ. ಸೊ ಫಾರ್ ದ್ಯಾಟ್ ಥಿಂಗು ಐ ವೋರ್ ದ ರೈಡಿಂಗ್ ಜೀನ್ಸು. ಆ್ಯಂಡ್ ಆಲ್ಸೋ ನಾನು ಹೊಸ್ದಾಗಿ ತೊಗೊಂಡಿರೋ ಕ್ಯಾನ್ವಾ ಶೂಸ್ ನಾನು ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಲಗೇಜಲ್ಲಿ ನಾನು ಒಂದು ಬ್ಯಾಗು, ಬೇಸಿಕಲಿ ದ ಸಫಾರಿದು 45 ಲೀಟರ್ಸ್ ಬ್ಯಾಗು. ಸೊ ನೀವು ಕೇಳ್ಬೋದು, ಯೂಶಲಿ ಜನ ಟೇಲ್ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ, ಕ್ಲಾ ಬ್ಯಾಗು, ಇದು ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ತಾರೆ. ನೀನೇನು ಗುರು ಒಂದು ನಾರ್ಮಲ್ ಕ್ಯಾರಿ ಬ್ಯಾಗ್ನ ಎತ್ಕೊಂಡು ಹೋಗಿದ್ಯಾ ಅಂತ. ಸೊ ನಾನು ಏನಕ್ಕೆ ಐ ಕ್ಯಾರಿಡ್
ಮೇಡ್ ಅ ಬ್ಯಾಕ್ ಪ್ಯಾಕ್ ರಾದರ್ ದ್ಯಾನ್ ಟೇಲ್ ಬ್ಯಾಗ್ ಅಂದರೆ ಬಿಕಾಸ್ ನನಗೆ ಒಂದೇ ಬ್ಯಾಗಲ್ಲಿ ನಾನು ವೆನ್ ಐಮ್ ಎಕ್ಸ್ಪ್ಲೋರಿಂಗ್ ಆಲ್ಸೋ ಅದೇ ಬ್ಯಾಗ್ನ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಲಗೇಜ್ ಕ್ಯಾರಿ ಮಾಡೋಕ್ಕೂ ಅದೇ ಯೂಸ್ ಮಾಡ್ಬೋದು. ಆ್ಯಂಡ್ ಲಗೇಜ್ ಅಷ್ಟು ಮಿನಿಮಲ್ ಆಗಿ ಹೆಂಗೆ ಇಟ್ಕೊಳ್ಳೋಕ್ಕಾಯ್ತು ಅಂದರೆ ನನ್ನ ಪ್ಲಾನಿಂಗ್ ಆಲ್ರೆಡಿ ಗೊತ್ತಿತ್ತು. ದ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಾನು ಇನ್ ಅ ವೇ ರೈನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇತ್ತು. ಐ ನ್ಯೂ ದಟ್ ದೇರ್ ಮೈಟ್ ಬಿ ಚಾನ್ಸಸ್ ಬಿಕಾಸ್ ನೆಕ್ಸ್ಟ್ ವೀಕ್ ಇವಾಗಲೇ ನೋಡ್ಬೋದು ಆಲ್ಮೋಸ್ಟ್ ಬೆಂಗಳೂರಲ್ಲೂ ಮಳೆ ಬರ್ತಾ ಇದೆ ಆ್ಯಂಡ್ ಮಂಗಳೂರಲ್ಲೂ ಮಳೆ ಬಂದಿತ್ತು. ಬಟ್ ಆ ವೀಕ್ ಬಿಫೋರ್ ನಾನು ವೆದರ್ ರಿಪೋರ್ಟ್ಸ್ನ ಚೆಕ್ ಮಾಡಿದೆ ಆ್ಯಂಡ್ ಐ ಸಾ ದಟ್ ವೆದರ್ ರಿಪೋರ್ಟ್ಸ್ ಚೆನ್ನಾಗಿತ್ತು. ಐ ನೋ ವೆದರ್ ರಿಪೋರ್ಟ್ಸ್ನ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ, ಬಟ್ ಅದೊಂದು ಗೆಸ್ ಕೊಡುತ್ತೆ ನಿಮಗೆ ಮೇ ಬಿ ವೆದರ್ ಚೆನ್ನಾಗಿದೆ ಅಂತ. ಸೊ ಐ ಸಾ ದಟ್ ವೆದರ್ ವಾಸ್ ಗುಡ್ಡು. ಸೊ ನನಗೆ ಅಂದ್ಕೊಂಡೆ ಬ್ಯಾಕ್ ಪ್ಯಾಕ್ ವಾಸ್ ಎನಫು, ನನಗೇನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಸೊ ಏನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಏನು ಕ್ಯಾರಿ ಮಾಡಲಿಲ್ಲ ನಾನು ರೈನ್ಗೋಸ್ಕರ. ಜಸ್ಟ್ ನನಗೆ ಅದೇ ಬ್ಯಾಕ್ ಕವರ್ ಒಂದಿತ್ತು, ಎನಿವೆ ರೈನ್ ಕವರ್ ಒಂದಿತ್ತು ಆ್ಯಂಡ್ ಟ್ಯಾಂಕ್ ಬ್ಯಾಗ್ ಕ್ಯಾರಿ ಮಾಡಿದೆ. ಟ್ಯಾಂಕ್ ಬ್ಯಾಗಲ್ಲಿ ನಾನು ಬೇಸಿಕಲಿ ನಂದು ವಾಟರ್ ಬಾಟ್ಲು ಆ್ಯಂಡ್ ಆಲ್ಸೋ ಆ್ಯಕ್ಷನ್ ಕ್ಯಾಮರಾ, ಬಿಕಾಸ್ ವೆನ್ ಎವರ್ ಐ ಹ್ಯಾಡ್ ಟು ಶೂಟ್ ಆ್ಯಕ್ಷನ್ ಕ್ಯಾಮರಾ ಇಮಿಡಿಯೇಟಾಗಿ ತೆಗಿಯೋ ಥರ ಇರಲಿ ಅಂತ ಆ್ಯಕ್ಷನ್ ಕ್ಯಾಮರಾ ಇಟ್ಕೊಂಡಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ದ ಗ್ಲೌಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಬ್ಯಾಗಲ್ಲಿ ನಾನು ಮೇನ್ಲಿ ದ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೆ ಆ್ಯಂಡ್ ನಾನು ಜಸ್ಟ್ ಒಂದೇ ಒಂದು ಜರ್ಸಿ ಇಟ್ಕೊಂಡಿದ್ದು. ನೀವು ಕೇಳ್ಬೋದು ಬರೀ ಒಂದೇ ಒಂದು ಜರ್ಸಿ 4 ದಿನ ಚೆನ್ನಾಗಿ ಹೆಂಗಿರುತ್ತೆ ಗುರು ಅಂತ ನೀವು ಹೇಳ್ಬೋದು. ಸೊ ಬಟ್ ದ ಥಿಂಗ್ ಈಸ್, ನೀವು ಜನರಲಿ ತುಂಬ ಜನ ಐ ನೋ ದಟ್ ಪ್ರತಿಯೊಂದು ದಿನಕ್ಕೂ ಅವರು ದೇ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಕ್ಲೋತ್ಸು. ಸೊ ನೀವು ರೈಡಿಂಗ್ ಮಾಡಬೇಕಾದ್ರೆ ನೀವೊಂದು ಸರ್ವೈವಲ್ ಮೋಡಲ್ಲಿ ಇರ್ತೀರ. ನೀವು ಅಕಾರ್ಡಿಂಗ್ ಟು ಮೀ ನೀವು ಆ ಥರ ಇನಿಷಿಯಲ್ ಡೇಸಲ್ಲಿ ನಾನು ಅದೇ ಥರ ಇದ್ದೆ. ಬಟ್ ವಾಟ್ ಐ ರಿಯಲೈಸ್ಡ್ ಈಸ್ ಇಫ್ ಐ ಕ್ಯಾನ್ ವಾಶ್ ದೋಸ್ ಕ್ಲೋತ್ಸು ಬಿಕಾಸ್ ನಿಮಗೆ ಆಫ್ಟರ್ ನೀವು ಹೋಟೆಲ್ ರೀಚ್ ಆಗ್ತೀರಾ ನೈಟ್ ಅಂತೂ ನಾನು ಎಲ್ಲೂ ಆಚೆ ಕಡೆ ಹೋಗಲ್ಲ. ಸೊ ನಿಮಗೆ ಎರಡೇ ಕೆಲಸ ಇರೋದು. ಒಂದು, ನೀವು ಆಬ್ವಿಯಸ್ಲಿ ನಿಮ್ಮದು ಡಿವೈಸಸ್ ಏನೇನಿದೆ, ನೀವು ಮೋಟೋ ವ್ಲಾಗಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಮಾಡ್ತೀರ ಅಂದರೆ ಡಿವೈಸಸ್ ಅವ್ರು ನಿಮ್ಮ ಫೋನ್ನ ಹೇಗಿದ್ರು ಚಾರ್ಜ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಅಷ್ಟೊಂದು ಟೈಮಲ್ಲಿ ನೀವು ಡೆಫಿನೆಟ್ಲಿ ಯು ಕ್ಯಾನ್ ವಾಶ್ ಯುವರ್ ಕ್ಲೋತ್ಸು. ನಾನೇನು ಮಾಡ್ತೀನಿ ಅಂದರೆ ಜನರಲಿ ಐ ಟೇಕ್ ಬಾತ್ ಇನ್ ದ ನೈಟ್. ಸೊ ನೈಟಲ್ಲಿ ಬಾತ್ ತೊಗೊಂಡ್ರೆ ಒಂದು ನನ್ನ ಟವೆಲ್ ಒಣಗಿಬಿಡುತ್ತೆ ಬೆಳಿಗ್ಗೆ ತನಕ. ಸೊ ಅದು ಒಂದು ರೀಸನ್ನು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಾನು ಆಫ್ಟರ್ ರೀಚಿಂಗ್ ದಟ್ ಪ್ಲೇಸು ನೈಟು ಆ್ಯಂಡ್ ರೆಸ್ಟಿಂಗು ಆ ಟೈಮಲ್ಲಿ ನಾನು ಬಟ್ಟೆ ಒಗೆದ್ಬಿಡ್ತೀನಿ. ಸೊ ಬಟ್ಟೆ ಒಗೆಯೋಕ್ಕೆ ನೀವು ದೇರ್ ಆರ್ ಡಿಫ್ರೆಂಟ್ ಟೂಲ್ಸು. ನಿಮಗೆ ಕೆಲವು ಪಾಪ್ಸ್ ಬರುತ್ತೆ, ನಿಮಗೆ ವಾಷಿಂಗ್ ಪಾಪ್ಸು 20 ವಾಷಸ್ಗೆಲ್ಲ ಪಾಪ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಆರ್ ನೀವು ದ ಲಿಕ್ವಿಡ್ ಸೋಪ್ ಇದೆ ನೋಡಿ, ಅದನ್ನ ಯೂಸ್ ಮಾಡ್ಬೋದು. ನಾನು ಲಿಕ್ವಿಡ್ ಸೋಪ್ ಯೂಸ್ ಮಾಡಿದೆ ಟು ವಾಶ್ ದ ಜರ್ಸಿ ಬೇಸಿಕಲಿ. ಸೊ ಜೀನ್ಸ್ನ ನೀವು ಆಬ್ವಿಯಸ್ಲಿ ನೀವು ಒಗೆಯಲ್ಲ, 4 ಡೇಸ್ಗೆ ಏನು ಒಗೆಯೋ ಅವಶ್ಯಕತೆ ಇಲ್ಲ. ಬಟ್ ದಟ್ ಇಸ್ ಅ ಥಿಂಗು. ಸೊ ನಾನು ದ ಜರ್ಸಿನ ಎವ್ರಿ ಟೈಮ್ ಒಗಿತಾ ಇದ್ದೆ ಆ್ಯಂಡ್ ಆಲ್ಸೋ ನಾನು ಬೇಸ್ ಲೇಯರ್ಸ್ ಏನು ಯೂಸ್ ಮಾಡ್ತಾ ಇದ್ದೆ ಅದು ನಾನು ಒಗಿತಾ ಇದ್ದೆ. ಸೊ ನೆಕ್ಸ್ಟ್ ಡೇ ತನಕ ಒಣಗಿರುತ್ತೆ ಇತ್ತು. ಸೊ ದಟ್ ಈಸ್ ವಾಸ್ ಮೈ ಪ್ಲ್ಯಾನು. ಸೊ ಅದರಿಂದ ನನಗೆ ಓವರ್ ಆಲ್ ಲಗೇಜ್ ತುಂಬ ಕಮ್ಮಿ ಆಯಿತು. ಜಸ್ಟ್ ದ ಜರ್ಸಿ ಇತ್ತು, ಒಂದು ಮನೆ ಬಟ್ಟೆ ಇತ್ತು ವಿಚ್ ಐ ವೋರ್ ಎವ್ರಿ ಡೇ. ಸೊ ಮನೆ ಬಟ್ಟೆ ಆ್ಯಂಡ್ ಅಂಡರ್ವೇರ್ಸ್. ಆಬ್ವಿಯಸ್ಲಿ ಅಂಡರ್ವೇರ್ಸ್ ನೀವು ಕೆಲವರು ಅಂಡರ್ವೇರ್ಸ್ನೂ ವಾಶ್ ಮಾಡ್ತಾರೆ, ಬಟ್ ನಾನು 4 ಡೇಸ್ಗೆ ಸಪ್ರೇಟ್ ಅಂಡರ್ವೇರ್ ಇಟ್ಕೊಂಡಿದ್ದೆ. ಇಟ್ ಡಿಪೆಂಡ್ಸ್, ನೀವು ತುಂಬ ಡೇಸ್ ನೀವು ಟ್ರಿಪ್ ಮಾಡ್ತಾ ಇದ್ದೀರ ಅಂದರೆ ಅವಾಗ ನೀವು ಅಂಡರ್ವೇರ್ಸ್ ವಾಶ್ ಮಾಡಬೇಕಾಗುತ್ತೆ. ಸೊ ನಾನು ಡಿಫ್ರೆಂಟ್ 4 ಡೇ ಟ್ರಿಪ್ಗೆ 4 ಅಂಡರ್ವೇರ್ಸ್ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಸೊ ದ್ಯಾಟ್ ಇಸ್ ದ ಥಿಂಗು. ಸೊ ಈ ಥರ ನಾನು ಪ್ಯಾಕ್ ಮಾಡಿಬಿಟ್ಟು ಜಸ್ಟ್ ನನ್ನ ಬ್ಯಾಕ್ ಪ್ಯಾಕು ಒಂದು ಟ್ಯಾಂಕ್ ಬ್ಯಾಗು ಇಷ್ಟೇ ನಾನು ಇಟ್ಕೊಂಡಿದ್ದು. ಸೊ ಇದೆರಡು ಲಗೇಜ್ ಜೊತೆ ನಾನು ವೆಂಟ್ ಆನ್ ವಿತ್ ದ ಟ್ರಿಪ್ಪು. ಸೊ ದ್ಯಾಟ್ ಈಸ್ ಹೌ ಐ ಪ್ಲ್ಯಾನ್ಡ್ ಮೈ ಟ್ರಿಪ್ಪು. ಆ್ಯಂಡ್ ಓವರ್ ಆಲ್ ಟ್ರಿಪ್ಪು ಆ್ಯಕ್ಚುಲಿ ವೆಂಟ್ ವೆಲ್ ಬಿಕಾಸ್ ಆಫ್ ದ ಪ್ಲಾನಿಂಗ್ ಅಂತ ಹೇಳ್ತೀನಿ. ಎಸ್ಪೆಷಲಿ ನಾನು ಹೇಳಿದೆ ನೋಡಿ, ದ ಗೋಕರ್ಣದಿಂದ ಹಂಪಿ, ಐ ಥಿಂಕ್ ಆ ಪ್ಲ್ಯಾನ್ ಏನಾದರೂ ಮಾಡಿರಲಿಲ್ಲ ಅಂದರೆ ಐ ಹ್ಯಾಡ್ ಟು ಸರ್ಚ್ ಫಾರ್ ಫುಡ್ಡು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನಂಗೆ ವೇಸ್ಟ್ ಆಗಿಬಿಡ್ತಿತ್ತು. ಆ್ಯಂಡ್ ಆಲ್ಸೋ ನಂದು ಪ್ಲೇಸಸ್ ಡಿಸೈಡ್ ಮಾಡಿದ್ದು ಆಲ್ಸೋ ವಾಸ್ ವೆರಿ ಗುಡ್ ಬಿಕಾಸ್ ನಾನು ಮಂಗಳೂರಲ್ಲಿ ಅಷ್ಟೊಂದು ಶೂಟ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂದೇ ಒಂದು ಪ್ಲೇಸ್ ವಿಸಿಟ್ ಮಾಡಿದ್ದು ನಾನು, ಸುರತ್ಕಲ್ ಬೀಚು ಆ್ಯಂಡ್ ದಟ್ ಲೈಟ್ ಹೌಸು. ಬಟ್ ದಟ್ ಲೈಟ್ ಹೌಸ್ ವಾಸ್ ಅಮೇಝಿಂಗು, ಸೂಪರ್ ಆಗಿತ್ತು. ಗೋಕರ್ಣದಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಜಾಸ್ತಿ ಇತ್ತು, ಬಟ್ ಐ ಟುಕ್ ಸಮ್ ರೆಸ್ಟು ಬಿಕಾಸ್ ಐ ಥಾಟ್ ದಟ್ ಮೇ ಬಿ ಈ 2 ಪ್ಲೇಸು ಚೆನ್ನಾಗಿತ್ತು, ಒಳ್ಳೆ ಫುಟೇಜಸ್ಸು ಸಿಕ್ಕಿತ್ತು ನನಗೆ. ಸೊ ಐ ವೆಂಟ್ ಬ್ಯಾಕ್ ವಿಚ್ ವಾಸ್ ಅ ಗುಡ್ ಡಿಸಿಷನ್. ನನಗೆ ಒಳ್ಳೆ ರೆಸ್ಟು ಸಿಕ್ತು. ಆ್ಯಂಡ್ ಆಲ್ಸೋ ಥಿಂಗ್ ಇಸ್ ವೆನ್ ಐ ವೆಂಟ್ ಟು ಹಂಪಿ, ನಾನು ಯೋಚನೆ ಮಾಡ್ದಂಗೆ ಫಸ್ಟು ನಾನು ವಿಠ್ಠಲ ಟೆಂಪಲ್ ಹೋಗ್ಬಿಟ್ಟು ವಿರೂಪಾಕ್ಷ ಟೆಂಪಲ್ ಹೋಗ್ಬೇಕಂತ ಇದ್ದೆ. ಬಟ್ ಆ್ಯಕ್ಚುಲಿ ಮ್ಯಾಪಲ್ಲಿ ನನಗೆ ವಿಠ್ಠಲ ಟೆಂಪಲ್ ತೋರಿಸ್ತಾನೆ ಇರಲಿಲ್ಲ. ಸೊ ವಿರೂಪಾಕ್ಷ ಟೆಂಪಲ್ ಇತ್ತು. ಬಟ್ ನೋಡಿ, ಈ ಥರ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ನೀವು ಕಂಪ್ಲೀಟ್ ಎಕ್ಸಾಕ್ಟ್ಲಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅನ್ಸರ್ಟನಿಟೀಸ್ ಇದ್ದೇ ಇರುತ್ತೆ. ಸೊ ಪ್ಲ್ಯಾನ್ ಚೇಂಜು ಡಿಂಟ್ ಹರ್ಟ್ ಮೀ ಮಚ್ ಬಿಕಾಸ್ ನನಗೆ ಐ ಥಿಂಕ್ ವಿರೂಪಾಕ್ಷ ಟೆಂಪಲಿಂದ ವಿಠ್ಠಲ ಟೆಂಪಲು ಆರಾಮಾಗಿ ಹೋದೆ, ನಡ್ಕೊಂಡು ಹೋದೆ, ಚೆನ್ನಾಗಿ ಎಂಜಾಯ್ ಮಾಡಿದೆ. ಪ್ಲೇಸಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಅಲ್ಲಿ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿ ವಾಪಸ್ ಬಂದೆ. ಸೊ ಓವರ್ ಆಲ್ ನನಗನ್ನಿಸ್ತು ದಟ್ ವಾಟ್ ಐ ಪ್ಲ್ಯಾನ್ಡು ಅದೇ ಎಕ್ಸಾಕ್ಟ್ಲಿ ಆಯಿತು. ಆಲ್ಮೋಸ್ಟ್ ಐ ವುಡ್ ಸೇ 90% 95% ಎಕ್ಸಾಕ್ಟ್ಲಿ ಏನು ಅಂದ್ಕೊಂಡಿದ್ದೆ ಹಂಗಾಯಿತು ಬಿಕಾಸ್ ಆಫ್ ಮೈ ಪ್ಲ್ಯಾನಿಂಗು. ಸೊ ಇಫ್ ಐ ಹ್ಯಾಡಂಟ್ ಪ್ಲ್ಯಾನ್ ದಿಸ್ ಟ್ರಿಪ್ಪು ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್ ಅಂತ ನಂಗೆ ಅನಿಸುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಐ ಫೆಲ್ಟ್ ಅಬೌಟ್ ದಿಸ್ ಟ್ರಿಪ್ಪು. ಆ್ಯಂಡ್ ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯು ಶುಡ್ ಆಲ್ವೇಸ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಪ್ಲ್ಯಾನ್. ಅಗೇನ್ ಹೇಳ್ತಾ ಇದ್ದೀನಿ ನೋಡಿ, ತುಂಬ ಓವರ್ ಪ್ಲ್ಯಾನಿಂಗು ಐ ಡೋಂಟ್ ಥಿಂಕ್ ಅದು ಮಾಡೋಕ್ಕಾಗಲ್ಲ ನಿಮಗೆ ಬಿಕಾಸ್ ಕೆಲವು ಅನ್ಸರ್ಟನಿಟೀಸ್ ಇದೇ ಇರುತ್ತೆ.
ಬಟ್ ನೀವು ಪ್ಲ್ಯಾನೇ ಮಾಡದೆ ಹೋದರೆ, ಐ ಮೀನ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಬಟ್ ಜನರಲಿ ನೀವು ತುಂಬ ಆ್ಯನ್ಸೈಟಿ ಫೀಲ್ ಮಾಡ್ತೀರಾ ಆ್ಯಂಡ್ ನಿಮಗೆ ತುಂಬ ಲೈಕ್ ಏನಾಗುತ್ತೆ ನೆಕ್ಸ್ಟು ಅದು ಇದು ಅಂತ ನೀವು ಅನ್ಸರ್ಟನ್ ಆಗಿ ನೀವು ಯು ಹ್ಯಾವ್ ಟು ಗೋ ಇನ್ ದ ಟ್ರಿಪ್ಪು. ಸೊ ಅದು ನನಗೆ ಪರ್ಸ್ನಲಿ ವರ್ಕೌಟ್ ಆಗಲ್ಲ. ಐ ಹ್ಯಾವ್ ಡನ್ ದೋಸ್ ಕೈಂಡ್ ಆಫ್ ಟ್ರಿಪ್ ಆಲ್ಸೋ. ನಾಟ್ ಬೈಕ್ ಟ್ರಿಪ್ಸು ತುಂಬ ಕಮ್ಮಿ ಮಾಡಿದ್ದೀನಿ. ಒಂದು ಬೈಕ್ ಟ್ರಿಪ್ ಆ ಥರನೇ ಮಾಡಿದ್ದೆ ಒಂದು ಫ್ರೆಂಡ್ ಜೊತೆ ಹೋದಾಗ. ಸ್ವಲ್ಪ ಅನ್ಸರ್ಟನ್ ಆಗಿ ಹೋಗಿದೆ. ಪ್ಲೇಸಸ್ನ ಡಿಸೈಡ್ ಮಾಡಿದೆ ಆ್ಯಂಡ್ ಸ್ಟೇನು ಮಾಡಿದೆ, ಬಟ್ ನನಗೆ ಎಕ್ಸಾಕ್ಟ್ಲಿ ಆರಾಮಾಗಿ ಯಾವಾಗ ಬೇಕಾದರೂ ಹೊರಟೆ. ನಾನು ದ ಟೈಮ್ ವೆನ್ ಐ ಲೆಫ್ಟ್ ದ ಪ್ಲೇಸಸ್ಸು ನಾನು ಆರಾಮಾಗಿ ಹೋಗಿದೆ ಆ್ಯಂಡ್ ದ್ಯಾಟ್ ಆ್ಯಕ್ಚುಲಿ ಎಂಡೆಡ್ ಅಪ್ ಐ ಮೀನ್ ನಾಟ್ ಅ ಪ್ರಾಬ್ಲಮು, ಬಟ್ ನನಗೆ ಅಷ್ಟು ಕಂಫರ್ಟ್ ಇರಲಿಲ್ಲ. ಆರ್ ಐ ಎಂಡೆಡ್ ಅಪ್ ರೈಡಿಂಗ್ ಲೇಟ್ ಇನ್ ದ ನೈಟ್ ಆ್ಯಂಡ್ ಆಲ್ ದಸ್ ಥಿಂಗ್ಸ್. ಸೊ ಅದರಿಂದ ಆ್ಯನ್ಸೈಟಿ ಆಯಿತು. ಸೊ ಅದಾದಮೇಲಿಂದ ನಾನು ಐ ಡಿಸೈಡೆಡ್ ದಟ್ ಆ್ಯಸ್ ಪರ್ ದ ಪ್ಲ್ಯಾನ್ ಸ್ಟಿಕ್ ಆಗೋಣ ಅಂತ. ಸೊ ಅದರಿಂದ ಇಟ್ ಈಸ್ ಹೆಲ್ಪಿಂಗ್ ಮೀ ಔಟ್ ನೌ. ಸೊ ಇದನ್ನೇ ನಾನು ಹೇಳಬೇಕಂತ ಇದ್ದೆ. ಸೊ ನೀವು ಈ ಥರ ಪ್ಲ್ಯಾನ್ ಮಾಡಬೇಕು. ತುಂಬ ಸಿಂಪಲಾಗಿ ಫಸ್ಟ್ಲಿ ನೀವು ಪ್ಲೇಸಸ್ ಡಿಸೈಡ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಹೋಗಬೇಕು ಅಂತ. ಆಮೇಲೆ ಎಲ್ಲೆಲ್ಲಿ ಆ ಪ್ಲೇಸಸಲ್ಲಿ ವಿಸಿಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಯಾವಾಗ ನೀವು ಡಿಪಾರ್ಟ್ ಮಾಡಬೇಕು ಫ್ರಮ್ ದಟ್ ಪ್ಲೇಸಸ್ಸು, ಫುಡ್ ಏನು ತಿಂತೀರಾ, ಪೆಟ್ರೋಲ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇಟ್ಕೊಂಡಿರಿ. ಆ್ಯಂಡ್ ಆಬ್ವಿಯಸ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಲಗೇಜ್ ಎಕ್ಸಾಕ್ಟ್ಲಿ ಏನು ಪ್ಯಾಕ್ ಮಾಡಬೇಕು, ಏನೇನು ನೀವು ವೇರ್ ಮಾಡ್ತೀರಾ ಅದನ್ನೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿರಿ. ನನಗೆ ಲಗೇಜ್ ವಿಚಾರ ಒಂದೇ ಒಂದು ಹೇಳ್ಬಿಡ್ತಾ ಇದ್ದೀನಿ, ನೀವು ತುಂಬ ಓವರ್ ಪ್ಯಾಕ್ ಮಾಡಬೇಡಿ. ಇದರಲ್ಲಿ ನೀವು ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಬಗ್ಗೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಲಗೇಜ್ ಓವರ್ ಕ್ರೌಡ್ ಆಗಿಬಿಡುತ್ತೆ. ಸೊ ನಾನು ಎಕ್ಸಾಕ್ಟ್ಲಿ ಏನು ಪ್ಲ್ಯಾನ್ ಇದೆ ಅದಕ್ಕೆ ಮಾಡಿದೆ. ಮೇ ಬಿ ಒಂದು ಅಂಡರ್ವೇರ್ ಎಕ್ಸ್ಟ್ರಾ ಕ್ಯಾರಿ ಮಾಡಿದೆ ಇನ್ ಕೇಸ್ ಏನಾದರೂ ಒದ್ದೆ ಆಗಿಬಿಡುತ್ತೆ, ಏನೋ ಮಳೆ ಬಂದರೆ ಅಂತ. ಅದು ಬಿಟ್ಟರೆ ಜಾಸ್ತಿ ಪ್ಲಾನಿಂಗ್ ಆಗಿಲ್ಲ. ಸರ್ವೈವಲ್ ಮೋಡಲ್ಲಿದ್ದೆ. ಸೊ ಐ ವಾಸ್ ರೆಡಿ ಫಾರ್ ಇನ್ ಕೇಸ್ ಮಳೆ ಬಂದರೆ ಬೆಟ್ಟ ಆಗಿಬಿಟ್ರೆ ಏನಾದರೂ ಆಗಲಿ ಪರವಾಗಿಲ್ಲ, ಇದೇ ಬಟ್ಟೆ ಹಾಕ್ತೀನಿ ಅಂತ ಆ ಪ್ಲ್ಯಾನಲ್ಲಿತ್ತು. ಸೊ ಈ ಥರ ಸ್ವಲ್ಪ ರಿಸ್ಕ್ ತೊಗೋಬೇಕು. ಲಗೇಜಲ್ಲಿ ಸ್ವಲ್ಪ ರಿಸ್ಕ್ ತೊಗೊಳ್ಳಿ. ಎಷ್ಟು ಮಿನಿಮಲಲ್ಲಿಗೆ ಕ್ಯಾರಿ ಮಾಡಿ, ವಿಚ್ ರಿಕ್ವೈರ್ಡ್ ಆಗಿರೋದು ಮಾತ್ರ ಕ್ಯಾರಿ ಮಾಡಿ, ಅನ್ನೆಸೆಸರಿ ಜಾಸ್ತಿ ಕ್ಯಾರಿ ಮಾಡಿಬಿಡಿ. ಸೊ ಅದು ಬಿಟ್ಟರೆ ಬಾಕಿ ಎಲ್ಲ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಹೋದರೆ ಯುವರ್ ಟ್ರಿಪ್ ವಿಲ್ ಬಿ ಗ್ರೇಟ್. ಸೊ ಇದನ್ನು ಹೇಳ್ಬೇಕಂತ ಇದೆ. ಸೊ ಎನಿವೆ, ನಿಮ್ಮದೇನು ಅಭಿಪ್ರಾಯ ಇದೆ, ಹೌ ಯು ಪ್ಲ್ಯಾನ್ ಯುವರ್ ಟ್ರಿಪ್ಪು, ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ ರಾಯಲ್ ವಾಯ್ಸರ್ನ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.